ನಮಸ್ಕಾರ ಸ್ನೇಹಿತರೆ, ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ 10 ವಸ್ತುಗಳು ಮನೆಯಲ್ಲಿ ಇದ್ದರೆ ದಾರಿದ್ರ್ಯ ಬೆನ್ನತ್ತಿ ಬರುವುದು. ನಮ್ಮ ಮನೆಯ ವಾತಾವರಣ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಮನೆ ಶುದ್ಧ, ಸ್ವಚ್ಛ ಮತ್ತು ಪಾಸಿಟಿವ್ ಎನರ್ಜಿ ತುಂಬಿದಾಗ ಹಣದ ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷ ಬರಲು ಸಾಧ್ಯ. ಆದರೆ ಕೆಲವು ವಸ್ತುಗಳು ಮನೆಯಲ್ಲಿ ಇದ್ದರೆ ಅದು ದಾರಿದ್ರ್ಯ, ಆರ್ಥಿಕ ಹಿಂಜರಿತೆ, ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. 1. ಮುರಿದ ಅಥವಾ ಬಿರುಕು ಬಿದ್ದ ದರ್ಪಣ ಅಂದರೆ ಕನ್ನಡಿ. ನಕಾರಾತ್ಮಕ ಪರಿಣಾಮ. ಮುರಿದ ಅಥವಾ ಧೂಳಿನಿಂದ ಮಸುಕಾದ ಕನ್ನಡಿ ಮನೆಯಲ್ಲಿದ್ದರೆ ದುಃಖ, ದಾರಿದ್ರ್ಯ ಮತ್ತು ಮನಸ್ಸಿಗೆ ತೊಂದರೆ ಉಂಟಾಗುತ್ತದೆ. ಇದು ವಾಸ್ತುಶಾಸ್ತ್ರದ ಪ್ರಕಾರ ಹಣದ ತೊಂದರೆಗಳ ಪ್ರಮುಖ ಕಾರಣವಾಗಿದೆ. ಪರಿಹಾರ: ಮುರಿದ ಕನ್ನಡಿಯನ್ನು ತಕ್ಷಣ ತ್ಯಜಿಸಿ. ಮನೆಯಲ್ಲಿ ಶುದ್ಧ, ಸ್ಪಷ್ಟ ಮತ್ತು ಫ್ರೇಮ್ ಅಳವಡಿಸಿರುವ ಕನ್ನಡಿ ಇರಿಸಿ. 2. ಒಡೆದು ಹೋದ ದೇವರ ವಿಗ್ರಹಗಳು ಅಥವಾ ಫೋಟೋಗಳು. ನಕಾರಾತ್ಮಕ ಪರಿಣಾಮ. ಇದು ದೈವಿಕ ಶಕ್ತಿಯನ್ನು ಕಡಿಮೆಯಾಗಲು ಕಾರಣವಾಗುತ್ತದೆ. ಕುಟುಂಬದ ಸದಸ್ಯರಿಗೆ ಅನಾವಶ್ಯಕ ತೊಂದರೆಗಳು ಬರಬಹುದು. ಪರಿಹಾರ: ಒಡೆದು ಹೋದ ವಿಗ್ರಹಗಳನ್ನು ಪವಿತ್ರ ನದಿಯಲ್ಲಿ ಹರಿಯಿಸಿ ಅಥವಾ ಗರ್ಭಗುಡಿಯಲ್ಲಿ ದಾನ ಮಾಡಿ. ದೇವರ ಚಿತ್ರರೂಪದ ಭಾವಚಿತ್ರವನ್ನು ಮನೆಯಲ್ಲಿ ಇರಿಸಿ. 3. ಒಣಗಿದ ಅಥವಾ ಸತ್ತ ಗಿಡಗಳು. ನಕಾರಾತ್ಮಕ ಪರಿಣಾಮ. ಮನೆಯಲ್ಲಿರುವ ಒಣಗಿದ ಗಿಡಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಮನೆಯಲ್ಲಿ ಶೋಕ ಮತ್ತು ದಾರುಣತೆ ಹೆಚ್ಚುತ್ತದೆ. ಪರಿಹಾರ: ಸತ್ತ ಗಿಡಗಳನ್ನು ತಕ್ಷಣ ತೆಗೆದುಹಾಕಿ. ಬೆಳೆಯುತ್ತಿರುವ ಹಸಿರು ಮತ್ತು ಹೂವಿನ ಗಿಡಗಳನ್ನು ಇಡಿ. ಉದಾಹರಣೆಗೆ ತುಳಸಿ ಗಿಡ ಅತ್ಯುತ್ತಮ. 4. ಪಾಳಿ ಬಿದ್ದ ಮತ್ತು ಹಾಳಾದ ಅಡುಗೆ ಸಾಮಾನು. ನಕಾರಾತ್ಮಕ ಪರಿಣಾಮ. ಹಾಳಾದ ವಸ್ತುಗಳು ಕೆಟ್ಟ ಶಕ್ತಿ ಆಕರ್ಷಿಸುತ್ತವೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ. ಪರಿಹಾರ: ಪಾಳಿ ಬಿದ್ದ ಒಡೆದ ಪಾತ್ರೆಗಳನ್ನು ಹೊರಹಾಕಿ. ಉತ್ತಮ ಪಾತ್ರೆಗಳನ್ನು ಬಳಸಿ. ಶುಭ ದಿನಗಳಲ್ಲಿ ಹೊಸ ಪಾತ್ರೆಗಳನ್ನು ತರುವ ಸಂಪ್ರದಾಯ ಅನುಸರಿಸಿ. ಮುರಿದ ಅಥವಾ ಹಾಳಾದ ಗಡಿಯಾರ. ನಕಾರಾತ್ಮಕ ಪರಿಣಾಮ. ಮನೆಯಿಂದ ಶ್ರೀಮಂತಿಕೆ ಓಡಿ ಹೋಗುತ್ತದೆ. ಮನೆಯಲ್ಲಿ ನಿರಾಸೆ, ವೈಫಲ್ಯ ಮತ್ತು ಆರ್ಥಿಕ ಸಂಕಷ್ಟ ಬರುತ್ತವೆ. ಪರಿಹಾರ: ಮನೆಯಲ್ಲಿ ಕಾರ್ಯನಿರ್ವಹಿಸುವ ಗಡಿಯಾರವನ್ನು ಮಾತ್ರ ಇಡಿ. ಹಾಳಾದ ಗಡಿಯಾರವನ್ನು ತಕ್ಷಣ ಸರಿಪಡಿಸಿ ಅಥವಾ ತೆಗೆದುಹಾಕಿ. 6. ಹಾಳಾದ ಅಥವಾ ಹರಿದು ಹೋದ ಚಪ್ಪಲಿ ಅಥವಾ ಶೂಗಳು. ನಕಾರಾತ್ಮಕ ಪರಿಣಾಮ. ವಾಸ್ತು ಪ್ರಕಾರ ಹರಿದ ಚಪ್ಪಲಿ, ಶೂಗಳು ಶತ್ರುಬಾಧೆ ಮತ್ತು ಆರ್ಥಿಕ ಹಿಂಜರಿಕೆ ತರುತ್ತವೆ. ಮನೆಯ ಸದಸ್ಯರಿಗೆ ನಿರಂತರ ದುರಾದೃಷ್ಟ ಎದುರಾಗಬಹುದು. ಪರಿಹಾರ: ಹಳೆಯ ಹರಿದು ಹೋದ ಶೂಗಳನ್ನು ತಕ್ಷಣ ದೂರ ಮಾಡಿ. ಶುಭ ದಿನಗಳಲ್ಲಿ ಹೊಸ ಚಪ್ಪಲಿ ಅಥವಾ ಶೂಗಳನ್ನು ತರುವ ಸಂಪ್ರದಾಯ ಅನುಸರಿಸಿ. 7. ಹಳೆಯ, ಮುರಿದ ಅಥವಾ ಹಾಳಾದ ಹತ್ತಿರದ ವಸ್ತ್ರಗಳು. ನಕಾರಾತ್ಮಕ ಪರಿಣಾಮ. ಹಾಳಾದ ಬಟ್ಟೆಗಳಿಂದ ಮನೆಯಲ್ಲಿ ದುರಭಿಮಾನ ಮತ್ತು ನಿರಾಶೆ ತರುವ ಶಕ್ತಿ ಉತ್ಪತ್ತಿಯಾಗುತ್ತದೆ. ಆರ್ಥಿಕ ಸಮಸ್ಯೆ ಎದುರಾಗಬಹುದು. ಪರಿಹಾರ: ಹಳೆಯ, ಹರಿದು ಹೋದ ಬಟ್ಟೆಗಳನ್ನು ದಾನ ಮಾಡಿ ಅಥವಾ ರೀಸೈಕಲ್ ಮಾಡಿ ಪುನರಾವೃತ್ತಿ ಮಾಡಿ. ಸದಾ ಶುದ್ಧ, ಹೊಸ, ಒಳ್ಳೆಯ ಬಟ್ಟೆಗಳನ್ನು ಧರಿಸಿ. 8. ಹಾಳಾದ ವಿದ್ಯುತ್ ಉಪಕರಣಗಳು. ನಕಾರಾತ್ಮಕ ಪರಿಣಾಮ. ಹಾಳಾದ ಟಿವಿ, ಫ್ರಿಡ್ಜ್, ಮೋಟಾರ್ ಇತ್ಯಾದಿ ಮನೆಯಲ್ಲಿ ಇದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಪರಿಹಾರ: ಹಾಳಾದ ವಿದ್ಯುತ್ ಉಪಕರಣಗಳನ್ನು ತಕ್ಷಣ ಸರಿಪಡಿಸಿ ಅಥವಾ ಹೊಸದಾಗಿ ಖರೀದಿಸಿ. ಮನೆಯಲ್ಲಿ ಒಳ್ಳೆಯ ದೀಪ ಬೆಳಗುತ್ತಿರಬೇಕು. ಇದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ. 9. ಹಾಳಾದ ಬುದ್ಧಿಮಂಟಪ
ಅಥವಾ ಹುಡಿಗೆ ಕ್ಲೇ ಪಾಟ್ ಅಂತಾರಲ್ಲ ಅದು. ನಕಾರಾತ್ಮಕ ಪರಿಣಾಮ: ಹಾಳಾದ ಕುಂಭ ಪಾಟ್ ಮನೆಯಲ್ಲಿ ಇದ್ದರೆ ಹಣಕಾಸು ಸಮಸ್ಯೆ ತರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದು ಧನಲಕ್ಷ್ಮಿ ಅನುಗ್ರಹವನ್ನು ಕಡಿಮೆ ಮಾಡುತ್ತದೆ. ಪರಿಹಾರ: ಹಳೆಯ ಕುಂಭವನ್ನು ತಕ್ಷಣ ತೆಗೆದುಹಾಕಿ ಹೊಸ ಕುಂಭವನ್ನು ಶುದ್ಧ ನೀರಿನಿಂದ ತುಂಬಿಸಿ ಮನೆಯ ಪೂಜೆ ಕೋಣೆಯಲ್ಲಿ ಇರಿಸಿ. 10. ಹಳೆಯ ಹರಿದು ಹೋದ ಪುಸ್ತಕಗಳು ಮತ್ತು ನಕಲು ದಾಖಲೆಗಳು. ನಕಾರಾತ್ಮಕ ಪರಿಣಾಮ: ಮನೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ, ಮನಸ್ಸಿಗೆ ತೊಂದರೆ ಉಂಟು ಮಾಡುತ್ತದೆ. ಪರಿಹಾರ: ಅನಗತ್ಯ ಹಳೆಯ ಪುಸ್ತಕಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡಿ. ಮನೆಯಲ್ಲಿರುವ ದಾಖಲೆಗಳನ್ನು ಸರಿಯಾಗಿ ಜೋಡಿಸಿ ಮತ್ತು ಅವಶ್ಯಕವಲ್ಲದ ದಾಖಲೆಗಳನ್ನು ವಿಲೇವಾರಿ ಮಾಡಿ. ನೀವೇನಾದರೂ ಏಂಜಲ್ ವಿಭಾಗ್ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.